ಮಹಾಲಕ್ಷ್ಮಿ ಮನೇಲಿ ನೆನೆಸ್ಬೇಕು ಅಂದ್ರೆ ಮನೆ ಹೇಗೆ ಇಟ್ಕೊಬೇಕು? ಸೊ ಫಸ್ಟ್ ಒಂದು ಇದು, ಎರಡನೇದು ಅಗ್ನಿಮೂಲೆ. ಪೂರ್ವದಿಂದ ಬರಬೇಕಾದ್ರು ದಕ್ಷಿಣ ದಿಕ್ಕನ್ನು ನೋಡ್ತಾರೆ. ಸೊ ಅಗ್ನಿಮೂಲೆಯೂ ಅಷ್ಟೇ, ತುಂಬ ಜನ ಅಗ್ನಿಮೂಲೆಗಳೇ ತಲೆಗಿಸ್ಕೊಂಡಿದ್ದಿಲ್ಲ. ಅಡುಗೆ ಮನೆ ಇಡಿ ಅಷ್ಟೇ. ನಾವು ಅಲ್ಲಿ ಅಲ್ಲಿ ಧನ ಧಾನ್ಯ ಎಲ್ಲವನ್ನೂ ಸಂಗ್ರಹಣೆ ಮಾಡ್ತೀವಿ. ಮತ್ತು ಬೆಂಕಿ ಉರಿಯುವಂಥ ಸ್ಥಳ 100% ಆಗಿ ಅಗ್ನಿಮೂಲೆಗೆ ಉರಿತಾ ಇರಬೇಕು. ತಿಂದ ಪಾತ್ರೆ ಹಾಗೆ ಇಡಬೇಡಿ, ಇಂದಲ್ ತಟ್ಟೆನ ಹಾಗೆ ಇಡಬೇಡಿ, ಒಲೆ ಮೇಲೆ ಯಾವಾಗಲೂ ಅದು ಇದು ಚೆಲ್ಲಬೇಡಿ. ಮತ್ತು ಎಲ್ಲ ಮನೆಗಳನ್ನು ನೋಡಿ ಮನೆ ನಿಭಾಯಿಸೋದು ಯಾರು? ಹೆಣ್ಮಕ್ಳು. ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು ಯಾರು? ಸೈಟ್ ತಗೋಬೇಕು ಅನ್ನೋದು ಯಾರು? ಹೆಣ್ಮಕ್ಳು. ಗಂಡ ಕೊಟ್ಟಿದ್ದು ದುಡ್ಡನ್ನು ಜೋಡಿಸೋದು ಯಾರು? ಎಲ್ಲವೂ ತಾನೇ ಹೆಣ್ಮಕ್ಳಿಗಿದೆ. ನಾವು ಹೆಸರು ಮಾತ್ರ. ಈಗ ಹಾಗಿದ್ರೆ ಮನೆಯಲ್ಲಿ ಈಗ ಸಂಪತ್ತು, ಆಸ್ತಿ, ಐಶ್ವರ್ಯ, ಬಂಗಾರ, ಹಣಕಾಸು ಎಲ್ಲ ಚೆನ್ನಾಗಿ ಸೇರ್ಬೇಕು ಅಂದ್ರೆ ನೀವು ಹೇಳ್ದಂಗೆ ಮಹಾಲಕ್ಷ್ಮಿ ಮನೇಲಿ ನೆನೆಸ್ಬೇಕು ಅಂದ್ರೆ ಮನೆ ಹೇಗೆ ಇಟ್ಕೊಬೇಕು? ಸೊ ಫಸ್ಟ್ ಒಂದು ಇದು, ಎರಡನೇದು ಅಗ್ನಿಮೂಲೆ. ಅದು ಲಕ್ಷ್ಮಿಯ ಆವಾಸ ಸ್ಥಳವೇ. ಅಗ್ನಿಮೂಲೆ? ಹೌದು. ಯಾಕಂದ್ರೆ ಅವಳು ಇಲ್ಲಿ ಬಂದಾಗ ಎರಡು ಕಡೆ ಡೈರೆಕ್ಷನ್ಸ್ ಹೋಗುತ್ತೆ. ಕುಬೇರ್ ಮೂಲೆ ನೈಋತಿಗೂ ಅಗ್ನಿಗೆ ಎರಡು ಕಡೆ ಹೋಗುತ್ತೆ. ಪೂರ್ವದಿಂದ ಬರ್ಬೇಕಾದ್ರು ದಕ್ಷಿಣ ದಿಕ್ಕನ್ನು ನೋಡ್ತಾರೆ. ಸೊ ಅಗ್ನಿಮೂಲೆಯೂ ಅಷ್ಟೇ, ತುಂಬ ಜನ ಅಗ್ನಿಮೂಲೆಗಳೇ ತಲೆಗಿಸ್ಕೊಂಡಿದ್ದಿಲ್ಲ. ಅಡುಗೆ ಮನೆ ಇಡಿ ಅಷ್ಟೇ. ನಾವು ಅಲ್ಲಿ ಅಲ್ಲಿ ಧನ ಧಾನ್ಯ ಎಲ್ಲವನ್ನೂ ಸಂಗ್ರಹಣೆ ಮಾಡ್ತೀವಿ ನಾವು ಒಂದು ಅಡುಗೆ ಮನೆಯಲ್ಲಿ. ಅಡುಗೆ ಮನೆಗಳು ಪ್ರಿಫರಬಲಿ. ಹೌದು, ಅಡುಗೆ ಮನೆಗಳಲ್ಲಿ ಎಲ್ಲ ಥರದ್ದು ಇರ್ತದೆ. ಸೊ ಅದನ್ನು ತುಂಬ ನೀಟ್ನೆಸ್ ಆಗಿ ಇಟ್ಕೊಬೇಕು, ತುಂಬ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು ಅಡುಗೆ ಮನೆಯಲ್ಲಿ. ಮತ್ತು ಬೆಂಕಿ ಉರಿಯುವಂಥ ಸ್ಥಳ 100% ಆಗಿ ಅಗ್ನಿಮೂಲೆಗೆ ಉರಿತಾ ಇರಬೇಕು. ಮತ್ತು ಈಗ ಇತ್ತೀಚಿನ ಒಂದು ಸ್ಟಾರ್ಟ್ ಆಗಿದೆ, ವಾಶ್ ಬೇಷನ್ಸ್ ನಲ್ಲೇ ಮಾಡೋದು. ಏನದು ಕರೆಕ್ಟ್. ಕಿಚನ್ ಅಲ್ಲೇ ವಾಶ್ ಬೇಷನ್ಸ್ ಮಾಡೋದು. ಕಿಚನ್ ಅಲ್ಲಿ ತೊಳಿಬಾರದು ಪಾತ್ರೆಗಳು. ಅಕಸ್ಮಾತ್ ನೀವು ಪಾತ್ರೆ ಹಾಕಿದ್ರು ಫುಲ್ ಕ್ಲೀನ್ನೆಸ್ ಆಗಿ ಇಟ್ಬಿಡ್ಬೇಕು. ಆದ ತಕ್ಷಣ ತೊಳೆದು ರೆಡಿ ಮಾಡಿಬಿಡ್ಬೇಕು. ಅಂದ್ರೆ ಈಗ ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಪಾತ್ರೆಗಳು ಹಾಗೆ ಬಿಡಬಾರ್ದು, ತೊಳೆದು ಇಟ್ಬಿಡ್ಬೇಕು. ತಿನ್ನೋದು ಅಲ್ಲೇ ಹಾಕೋದು, ಅಥವಾ ಅದೇನೋ ಬೇಯಿಸಿರ್ತದಲ್ಲ ಹಾಗಾಗೆ ಇರ್ತದೆ, ಅಲ್ಲೇನು ಇರಬೇಕು, ನೀಟಾಗಿರ್ಬೇಕು. ನೀಟ್ ಇರಬೇಕು. ನೀವು ಎಷ್ಟು ಕ್ಲೀನ್ನೆಸ್ ಕಾಪಾಡ್ಕೋತೀರೋ ಅಷ್ಟು ಮನೆಯಲ್ಲಿ ತುಂಬ ಇರ್ತದೆ. ನಮ್ಮ ಹಳ್ಳಿ ಕಡೆ ಈಗಲೂ ಇದೆ. ಹಳ್ಳಿ ಕಡೆ ಈಗಲೂ ತಿಂದ ಪಾತ್ರೆ ಹಾಗೆ ಇಡಬೇಡಿ, ಇಂದಲ್ ತಟ್ಟೆನ ಹಾಗೆ ಇಡಬೇಡಿ, ಒಲೆ ಮೇಲೆ ಯಾವಾಗ್ಲೂ ಅದು ಇದು ಚೆಲ್ಲಬೇಡಿ. ಮತ್ತೆ ಈಗ ಅಡುಗೆ ಮಾಡ್ತಾರೆ ತಿಂತಾರೆ. ನಮ್ಮ ಹಳ್ಳಿ ಕಡೆ ಈಗಲೂ ಏನಾರ ಒಲೆ ಮೇಲೆ ಏನಾದ್ರು ನೀವು ಮಾಡ್ಬೇಕಾದ್ರೆ ತಿಂದ್ರೆ ಬೈತಾರೆ. ಒಲೆ ಮುಂದೆ ಕೂತ್ಕೊಂಡು ಯಾಕೆ ತಿಂತಿದ್ಯಾ ನೀನು? ಒಲೆ ಮುಂದೆ ಎಂದಲೂ ಮಾಡ್ತಾರೆ ಯಾರಾದರೂ ಅಂತ. ಮುಟ್ಸಲ್ಲ. ಮತ್ತೆ ಅಡುಗೆ ಮನೇಲಿ ಯಾರು ಊಟ ಮಾಡೋದಿಲ್ಲ ಆ ಕಡೆ. ಎಲ್ಲ ಪ್ರತಿ ಶುಕ್ರವಾರ ದಿನ ಅಥವಾ ಗುರುವಾರ ದಿನ ಆ ಕಡೆ ಒಲೆ ಅಲ್ಲ, ಎಲ್ಲಕ್ಕಿನ್ನ ತೊಳೆದು ಸಗಣಿ ಸಾರಿಸಿ ಕ್ಲೀನ ರಂಗೋಲಿ ಎಲ್ಲ ಬಿಡ್ತಾರೆ. ಇವತ್ತಿಗೂ ಮಾಡ್ತಾರೆ. ಒಲೆ ಹಚ್ಚಿಲ್ಲ ಆದ್ರೂ ಗ್ಯಾಸಲ್ಲಿ ಅಡುಗೆ ಮಾಡೋದನ್ನು ಆ ಒಲೆ ಆ ಜಾಗವನ್ನು ಶುದ್ಧವಾಗಿ ರಂಗೋಲಿಯನ್ನು ಹಾಕಿ ಅಲಂಕಾರ ಮಾಡ್ತಾರೆ, ಕ್ಲೀನ್ನೆಸ್ ಇರಬೇಕು ಅಂತೇಳಿ. ಅದು ಮತ್ತೆ ಮನೆಯಲ್ಲಿ ಯಾವಾಗ ಲಕ್ಷ್ಮಿ ನೆಲೆಸ್ಬೇಕು ಅಂತಂದಾಗ ಮನೆಯ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ಬಾರ್ದು. ಮೇನ್ ಥಿಂಗ್, ಮನೆಯ ಲಕ್ಷ್ಮಿ ಯಾರು? ಮನೆಯ ಹೆಣ್ಣುಮಗಳು. ಆ ಹೆಣ್ಮಗಳು ಕಣ್ಣೀರು ಹಾಕ್ಬಾರ್ದು. ಅದು ಯಾರು ಬೇಕೋ ಆಗ್ಬೋದು, ತಾಯಿ ಆಗ್ಬೋದು, ಹೌದು, ಹೆಣ್ಮಕ್ಳು ಮನೇಲಿ ಕಣ್ಣೀರು ಹಾಕ್ಬಾರ್ದು. ನೀವು ಯಾವುದೋ ಒಂದು ಹಿಂದಿನ ಒಂದು ಫಿಲಮಲ್ಲಿ ನೋಡಿದ್ರೆ ಹೆಣ್ಮಗಳು ಆಕೆ ತಾಯಿ ತಂದೆ ಒಬ್ಬ ಪುರೋಹಿತನಾಗಿರ್ತಾನೆ. ಅದು ಆ ಫಿಲ್ಮ್ ನಂಗೆ ಅಷ್ಟು ನೆನಪಿಲ್ಲ. ಬಟ್ ಆ ಹೆಣ್ಮಗು ಕಣ್ಣೀರು ಹಾಕಿ ಲಕ್ಷ್ಮಿಯನ್ನ ಶುಕ್ರವಾರ ದಿನ ಆರಾಧನೆ ಮಾಡಿದ್ಕೆ ಸ್ವತಃ ಲಕ್ಷ್ಮೀದೇವಿ ಮನೇಲಿ ನೆಲೆಸಿರ್ತಾಳೆ. ಗಂಡ ಯಾಕೆ ಪರಸ್ತ್ರೀ ವ್ಯಾಮೋಹದಿಂದ ದೇವಿಯ ಮುಂದೆ ಇದ್ದಂತಹ ಒಂದು ಕಾಸಿನ ಸಾಲ ತೆಗೆದು ಅವಳಿಗೆ ಕೊಡ್ಲಿಕ್ಕೆ ಅಂತ ಕುಡಿದ ಮತ್ನಲ್ಲಿ ತಗೊಂಡಾಗ ಆ ಮನೆಯಿಂದ ಲಕ್ಷ್ಮಿ ಹೊರ ಹೋಗ್ತಾ ಇರ್ತಾಳೆ, ನಾನು ಈ ಮನೇಲಿ ಇರೋದಿಲ್ಲ ಅಂತೇಳಿ. ಆರತಿಯವರು ಆ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು. ಅವರು ಆ ದೇವಿ ಮುಂದೆ ನಿಂತ್ಕೊಂಡು ನೀನು ಹೋಗಬೇಡ ತಾಯಿ, ಕೊನೆ ಪಕ್ಷ ನನ್ನ ಹತ್ರ ಅರಿಶಿನ ಕುಂಕುಮ ತಗೊಂಡು ಹೋಗು ಅಂತೇಳಿ ಹೇಳಿದಾಗ ನಿಲ್ತಾಳೆ. ಆಮೇಲೆ ಅವ್ರು ಹೋಗಿ ಬಾವಿಗೆ ಹಾರಿ ಆ ದೇವಿ ಅಲ್ಲೇ ಉಳಿಯೋಗಿ ಮಾಡ್ತಾರೆ. ಇದೊಂದು ಫಿಲಮ್ ಇದೆ. ಸೊ ಹೆಣ್ಣು ಮಕ್ಕಳಿಗೆ ಅಷ್ಟು ಇಲ್ಲ ಸತ್ಯ. ಈಗ ಪಂಡಿತರು ಹೇಳಿದ್ದು ಕೂಡ ಎಷ್ಟು ಸತ್ಯ ಅನಿಸ್ತು. ದಯವಿಟ್ಟು ನಿಮ್ಮ ಮನೇಲಿ ತಾಯಿ, ತಂಗಿ, ಅಕ್ಕಂದ್ರು, ಹೆಂಡತಿ, ಸೊಸೆಯರೋ, ಮಗಳು, ದಯವಿಟ್ಟು ಯಾವ ಹೆಣ್ಮಕ್ಳ ಕೈಲೂ ಕಣ್ಣೀರು ಹಾಕಿಸ್ಬೇಡಿ. ಸೊ ಹಾಗೆ ಅವರು ಮನೆಯಲ್ಲಿ ಏನಾಗುತ್ತೆ ಅಂತ ಸಾಮಾನ್ಯವಾಗಿ ಪ್ರಾಣಿಗಳನ್ನ ಮನೆಯಲ್ಲಿ ಈ ಒಂದು ಇಲಿ ಬರ್ತದೆ ಮನೆ ಒಳಗೆ, ಒಡೆದು ಸಾಯಿಸೋದು ಒಂದೇ ಏಟಿಗೆ ಮುಗಿಸ್ಬೇಕು. ಇಲ್ಲ ತಗೊಂಡೋಗಿ ಹೊರಗೆ ಹಾಕ್ಬಿಡ್ಬೇಕು. ಮಾಡಬಾರ್ದು. ಅದು ಹೇಳ್ತದೆ, ನೀವು ಹೊಡೆದ ತಕ್ಷಣ ಅದೊಂದು ಸದ್ದು ಮಾಡುತ್ತೆ, ತನ್ನದೇ ಆದ ಒಂದು ಸದ್ದನ್ನು ಮಾಡುತ್ತೆ. ಅದು ಬೈಕೊಳುತ್ತೆ, ಇವನಿಗೆ ಹಾಗಾಗ್ಲಿ ಹೀಗಾಗ್ಲಿ. ಹಾವನ್ನು ಹೊಡಿತಾರೆ, ಹಾವಾಗ ಹಾಗಾಗ್ಲಿ ಹೀಗಾಗ್ಲಿ. ಹಾವು ಬೈಕೊಳ್ತದೆ, ನಾಯಿ ಗುಡಿದು ಬೈಕೊಳುತ್ತೆ ಸರ್.
ಹಿಂಸಿಸಬಾರ್ದು. ಮನೆಯಲ್ಲಿ ಹೆಣ್ಮಕ್ಳನ್ನ ಯಾಕೆಂದರೆ ಹೆಣ್ಮಕ್ಳು ನಿತ್ಯವೂ ನಮಗೆ ಊಟ ಬಡಿಸೋರವರು, ಅಡುಗೆ ಮಾಡೋರು, ಮನೆಯನ್ನು ಶುಚಿತ್ವ ಇಟ್ಕೊಳೋದವರು, ದೇವ್ರ ಪೂಜೆ ಮಾಡೋರು. ದೇವರು ಸೃಷ್ಟಿ ಮಾಡಬೇಕಾದ್ರೆ ಒಂದು ಮೂಳೆ ಕಡಿಮೆ ಹಾಕಿದ್ದಾನಂತೆ, ಶಾಸ್ತ್ರ ಹೇಳ್ತದೆ. ಒಂದು ಮೂಳೆ ಹೆಣ್ಮಗು ಕಡಿಮೆ ಹಾಕಿದ್ದಾನಂತೆ ಅಷ್ಟೇ. ಬಟ್ ಬುದ್ಧಿ ಅನ್ನೋದು ಮನುಷ್ಯನಿಗಿಂತ ಗಂಡಿಗಿಂತ ಜಾಸ್ತಿ ಕೊಟ್ಟಿರ್ತಾರೆ. ನೀವೆಲ್ಲ ಮನೆಗಳನ್ನು ನೋಡಿ, ಮನೆ ನಿಭಾಯಿಸೋದು ಯಾರು? ಹೆಣ್ಮಕ್ಳೆ. ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು ಯಾರು? ಸೈಟ್ ತಗೋಬೇಕು ಅನ್ನೋದು ಯಾರು? ಹೆಣ್ಮಕ್ಳೆ. ಗಂಡ ಕೊಟ್ಟಿದ್ದ ದುಡ್ಡನ್ನ ಜೋಡಿಸೋದು ಯಾರು? ಹೆಣ್ಮಕ್ಳೆ. ಎಲ್ಲವೂ ತಲೆ ಹೆಣ್ಮಕ್ಳಿಗಿದೆ. ನಾವು ಹೆಸರು ಮಾತ್ರ, ನಿಜ. ನಾವು ಗಂಡಸರು ಹೆಸರು ಮಾತ್ರ. ನಾವು ಹೋರಿ ಇದ್ದಂಗೆ, ಆ ಹೋರಿನ ನಡೆಸೋರೆಲ್ಲರೂ ಹೆಣ್ಮಕ್ಳೇ. ಈ ನೋಡಿ, ಹೆಣ್ಮಕ್ಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂದರೆ, ನಮ್ಮಲ್ಲಿ ಪೂಜೆ ಮಾಡ್ಲಿಕ್ಕೆ ಒಂದು ವಿಧಾನ ಇದೆಯಲ್ಲ, ಈ ಮನೆ ವಾಸ್ತು ಎಲ್ಲ ಜೊತೆಗೆ ಒಂದು ಪೂಜೆ ಮಾಡ್ಲಿಕ್ಕೆ ಒಂದು ವಿಧಾನ ಇದೆ. ನಮ್ಮದು ಎಷ್ಟು ನಮ್ಮ ಸನಾತನ ಧರ್ಮದ ಪದ್ಧತಿಗಳು ಎಷ್ಟು ಒಳ್ಳೆಯದಿದೆ ಅಂತಂದರೆ, ಜನವಾರ ಹಾಕೋದ್ರಿಂದ ಹಿಡಿದು ಬೆರಳಿಗೆ ಉಂಗುರ ಹಾಕೋದು, ಕಾಲಿಗೆ ಕಾಲ್ಗೆಜ್ಜೆ ಹಾಕೋದು, ಇದು ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ಸ್ ಇರುತ್ತೆ. ಒಂದು ಕಾರಣ ನೋಡೋದಾದರೆ, ಹೆಣ್ಮಕ್ಳಿಗೆ ಯಾಕೆ ಬುದ್ಧಿ ತುಂಬ ತಲೆ ಇರ್ತದೆ ಅಂತಂದರೆ, ನೋಡಿ, ಪೂಜೆ ಮಾಡಬೇಕಾದ್ರೆ ನಮಗೆ ಯಾಕೆ ಪೂಜೆ ಮಾಡಬೇಕಂತ ಒಂದು ಇದನ್ನು ಹೇಳ್ತೇನೆ. ನೋಡಿ, ಬಲಗೈಲಿ ಗಂಟೆ ಅಳ್ಳಾಡ್ತಾ ಇರುತ್ತೆ, ಎಡಗೈಲಿ, ಬಲಗೈಲಿ ಊದ್ಬತ್ತಿ ಅಥವಾ ಏನೋ ಒಂದು ಹೋಗ್ತಾ ಇರುತ್ತೆ, ಕಣ್ಣು ದೇವರನ್ನ ನೋಡ್ತಾ ಇರುತ್ತೆ, ಬಾಯಿ ಮಂತ್ರವನ್ನ ಹೇಳ್ತಾ ಇರುತ್ತೆ, ಮನಸ್ಸು ಆಸೆಯನ್ನ ಹೇಳ್ತಾ ಇರುತ್ತೆ. ಎಷ್ಟು ಎಕ್ಸರ್ಸೈಸ್ ಆಯ್ತು, ಎಲ್ಲ ಒಟ್ಟಿಗೆ ಒಂದೇ ಬ್ರೈನಿಗೆ ಅಷ್ಟು ಎಕ್ಸರ್ಸೈಸ್ ಆಯ್ತಲ್ವಾ? ಇಷ್ಟು ಚಿಕ್ಕ ಎಕ್ಸರ್ಸೈಸ್ ಇಂದ ಸನಾತನ ಧರ್ಮದಲ್ಲಿ ಒಬ್ಬ ಪಂಡಿತನು ಪುರೋಹಿತನು ನಿತ್ಯ ಪೂಜಾ ಅನುಷ್ಠಾನಗಳನ್ನ ಮಾಡೋದ್ರಿಂದ, ಈ ಎಲ್ಲ ಎಕ್ಸರ್ಸೈಸ್ಗಳಿಂದ ಪಂಡಿತರಿಗೋ ಪುರೋಹಿತರಿಗೋ ಚಾತುರ್ಯತೆ ಅನ್ನೋದು ಬಂದಿರುತ್ತೆ. ಒಂದು ಗಂಡಿಗೆ ಎಷ್ಟು ಬರಬೇಕಾದ್ರೆ ಒಂದು ಹೆಣ್ಣು ಒಂದು ಅಡಿಗೆ ಮನೆಯಲ್ಲಿ ಈಗಿನ ಮನೆ ಒರ್ಸೋಗಿರ್ತಾಳೆ, ಅದು ಒಣಗುತ್ತೋ ಇಲ್ವೋ ಅನ್ನೋ ಯೋಚನೆ, ಮಕ್ಳು ಎದ್ರೋ ಇಲ್ವೋ ಅಂತ ಯೋಚನೆ, ಮಕ್ಳಿಗೆ ಯೂನಿಫಾರ್ಮ್ ಹಾಕ್ಬೇಕು ಆಫೀಸಿಗೆ ರೆಡಿ ಮಾಡಬೇಕು ಏನೋ ಯೋಚನೆ, ಅದ್ರ ಜೊತೆಲಿ ಒಗ್ಗರಣೆ ಹಾಕ್ತಾ ಇರ್ತಾಳೆ, ಪಕ್ಕದಲ್ಲಿ ಯಾವುದೋ ಕುಕ್ಕರ್ ಇಟ್ಟಿರ್ತಾಳೆ, ಇಲ್ಲೊಂದು ಏನೋ ಫ್ರೈ ಮಾಡ್ತಾ ಇರ್ತಾಳೆ, ಪಾತ್ರೆ ತೊಳ್ಕೊತಾ ಇರ್ತಾಳೆ, ಕಣ್ಣಲ್ಲಿ ನೋಡ್ತಾ ಇರ್ತಾಳೆ, ತಲೆಯಲ್ಲಿ ಎಷ್ಟು ರೀತಿಯಾದ ಯೋಚನೆಗಳನ್ನ ಮಾಡ್ತಾ ಇರ್ತಾಳೆ. ಇಷ್ಟು ಎಕ್ಸರ್ಸೈಸ್ ಆದಾಗ ಅವಳ ತಲೆಯಲ್ಲಿ ಇಷ್ಟು ಚಾತುರ್ಯತೆ ಇರಬೇಕು. ಹೇಳಿದ್ರೆ ಹೆಣ್ಣಿನ ಮಿಂಜಿನ ಹೆಜ್ಜೆ ಕೇಳಿರುವುದು ಹೆಣ್ಣಿನ ಮನಸ್ಸನ್ನ ನೋಡ್ಲಿಕ್ಕೆ ಆಗಲ್ಲ ಅಂತೇಳಿ. ಸೊ ಹೆಣ್ಮಕ್ಳೇ ನೀವು ಗ್ರೇಟ್. ಹಾಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಕಣ್ಣೀರು ಹಾಕಿಸ್ಬಾರ್ದು, ಹೆಣ್ಮಕ್ಳಿಗೆ ಹಿಂಸೆ ಕೊಡಬಾರ್ದು. ಕೋಪ ಕಾಮನ್ ಥಿಂಗ್, ಜಗಳ ಕಾಮನ್ ಥಿಂಗ್, ಎಲ್ಲವೂ ಕಾಮನ್ನೇ. ತುಂಬಾ ಟಾರ್ಚರ್ ಮಾಡುವಂಥದ್ದನ್ನ ನಾವು ನೋಡಿ ತುಂಬಾ ಕೇಸಸ್ಗಳನ್ನ ನೋಡಿದ್ದೀನಿ. ಹೆಣ್ಣಿಗೂ ಒಂದು ಆಸೆ ಇರ್ತದೆ, ನನ್ನ ಗಂಡ ಹೀಗೆ ನೋಡ್ಕೋಬೇಕು, ಹೀಗೆ ಬದುಕಿಸ್ಬೇಕು, ಹೀಗೆ ಬಾಳಿಸ್ಬೇಕು, ಹೀಗೆ ನನ್ನ ಕೇರಿಂಗ್ ಮಾಡಬೇಕು. ಅದೊಂದು ಸೈಕಾಲಜಿಕಲ್ ಥಿಂಕ್ ಇರುತ್ತೆ. ಯಾರೋ ಒಬ್ಬಳು ನೋಡ್ತಾಳೆ ಹೆಣ್ಮಗಳು, ನಾವು ಗಂಡಸಷ್ಟು ತಲೆ ಕೆಡಿಸ್ಕೊಳಲ್ಲ, ಕಾರ್ ನೋಡಿದ್ವಾ ಅಥವಾ ಒಂದು ಕಾರ್ ಇರಬೇಕು ಅಷ್ಟೇ. ಬಟ್ ಹೆಣ್ಮಗ್ಳಾಗಲ್ಲ, ಕಾರ್ ನಮಗೆ ಬೇಕೇ ಬೇಕು ಅಂತ ಆಟ ಮಾಡ್ತಾಳೆ. ಯಾರೋ ಒಬ್ಬ ಗಂಡ ನನ್ನ ಗಂಡ ಯಾಕೆ ಹಿಂಗೆ ನೋಡ್ಕೊಳಲ್ಲ ಅಂತ ಯೋಚನೆ ಮಾಡ್ತಾಳೆ. ಕೆಲವು ಸಮಯಗಳಿರ್ತವೆ, ಕೆಲವು ಸಮಯದಲ್ಲಿ ನನ್ನ ಗಂಡನ ನನ್ನ ಕೇರ್ ಮಾಡಬೇಕು ಅಂತ. ಒಬ್ಬ ಗಂಡಸಿನ ಸರ್ವವನ್ನು ಎಲ್ಲ ರೀತಿಯಾಗಿ ಒಂದು ಹೆಣ್ಣು ಒಬ್ಬ ಗಂಡಸನ್ನ ಎಲ್ಲ ರೀತಿಯಾಗೂ ಖುಷಿ ಪಡಿಸ್ಬೋದು, ಸಮಾಧಾನ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಒಂದು ಗಂಡಿನ ಕೇಸ್ ಸಾಧ್ಯನಾ? ಬಟ್ ಗಂಡಸ ಡಿಗ್ರೇಡ್ ಅಂತಲ್ಲ. ನೋಡಿ, ಗಂಡಸಿಲ್ಲದೆಯೂ ಸಹ ಹೆಣ್ಣು ಒಂದು ಮಗುವನ್ನ ಹೆರುವಂತ ಕೆಪಾಸಿಟಿ ಇದೆ. ಇದು ನಮ್ಮ ದೊಡ್ಡ ಟೆಕ್ನಾಲಜಿ ಬೆಳೆದಿದೆ. ಹೆಣ್ಣಿಲ್ಲ ಅಂದ್ರೆ ಜಗತ್ತೇ ಇಲ್ಲ ರೀ, ಸೃಷ್ಟಿನೇ ಇಲ್ಲ. ಹೌದು. ನೋಡಿ, ಎಲ್ಲ ನಮ್ಮ ದೇವಿ ಮಹಾತ್ಮೆ ಹೇಳ್ತದೆ, ದೇವಿ ಮಹಾತ್ಮೆ ಹೇಳುತ್ತೆ, ಎಲ್ಲ ದೇವಾನುದೇವತೆಗಳು ಶಿವ, ವಿಷ್ಣು, ಬ್ರಹ್ಮ ಎಲ್ಲರೂ ಹೋಗ್ತಾರೆ ಮಹಿಷಾಸುರನ ಸಂಹಾರ ಮಾಡುವಂತೇಳಿ. ಶಿವನ್ ಕೆಲ ಆಗ್ತಾ ಇತ್ತಿಲ್ವಾ? ಆಗ್ಲಿಲ್ಲ. ವಿಷ್ಣು ಕೆಲ ಆಗ್ತಾ ಇತ್ತಿಲ್ವಾ? ಸೃಷ್ಟಿಸಿದವನೇ ಬ್ರಹ್ಮನ್ ಕೆಲ ಆಗ್ತಾ ಇತ್ತಿಲ್ವಾ? ಯಾಕೆ ದೇವಿನೇ ಹೋಗ್ಬೇಕು? ಎಲ್ಲರೂ ಒಂದು ಆಯುಧ ಕೊಡ್ತಾರೆ ಆಕೆಗೆ, ಚಾಮುಂಡಿಗೆ, ಮಹಿಷಾಸುರನ ಸಂಹಾರ ಮಾಡು ಅಂತೇಳಿ. ಎಲ್ಲ ಆಯುಧ ನೀನೇ ತಗೊಂಡ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ? ಶಕ್ತಿಗೆ ಅಷ್ಟು ಶಕ್ತಿ ಇದೆ, ಅದಕ್ಕೆ ಶಕ್ತಿ ಅಂತ ಕರಿತೀವಲ್ಲ, ಅಂತ ಆದಿಶಕ್ತಿ. ಆದಿಯಲ್ಲೂ ಆಕೆ ಅಂತೆ, ಅವಳೇ ಆದಿ ಅಂತ್ಯನೂ ಖಂಡಿತ. ಹೀಗೆ ಅದಕ್ಕೆ ಶಕ್ತಿ, ಲಕ್ಷ್ಮಿ ಎಲ್ಲವೂ ಅವಳೆ. ಪಾರ್ವತಿಯನ್ನು ಎಷ್ಟು ವಿಂಗಡಣೆ ಮಾಡ್ತೀವಿ ಅಂತಂದ್ರೆ, ಕಾಳಿ, ಭೈರವಿ, ತ್ರಿಪುರ ಸುಂದರಿ, ಷೋಡಶಿ, ಚಿನ್ನಮಸ್ತ, ಧೂಮವತಿ, ದುರ್ಗೆ, ಕಾಳಿ, ಎಲ್ಲ ರೀತಿಯಲ್ಲೂ ನೋಡ್ತೀವಿ. ನಿಮಗೆ ಹೇಗೆ ಬೇಕಾದ್ರೂ ಆಕೆಯನ್ನ ನಾವು ಆರಾಧನೆ ಮಾಡ್ಬೋದು. ಈ ವಶೀಕರಣ ಅಂದ್ರೆ ಏನು? ವಾಮಾಚಾರ ಅಂದ್ರೆ ಏನು? ಈ ವಶೀಕರಣಕ್ಕೂ ವಾಮಾಚಾರಕ್ಕೂ ಏನು ವ್ಯತ್ಯಾಸ? ವಶೀಕರಣ ಅಂತಂದ್ರೆ ನೋಡಿ, ನಮ್ಮಲ್ಲಿ ಈ ವಾಮಾಚಾರ ಕ್ರಿಯೆ, ತಾಂತ್ರಿಕ ಕ್ರಿಯೆಯಲ್ಲಿ ಒಂದು ವಿಭಿನ್ನವಾದ ಪದ್ಧತಿ ಅಥವಾ ಒಂದು ಆಚಾರಗಳು ಅಂತ ಬರ್ತವೆ. ಅದಕ್ಕೆ
ಬೇರೆ ಬೇರೆ ಆಚಾರಗಳು ಬರ್ತವೆ, ಪಂಚಮಕಾರ, ಬೇರೆ ಬೇರೆ ವಿಧಾನಗಳಿದ್ದಾವೆ. ಅದರಲ್ಲಿ ಷಟ್ಕರ್ಮ ಪ್ರಯೋಗಗಳು, ಅದರಲ್ಲಿ ಮೊದಲನೇದು ಶಾಂತಿ ಕರ್ಮ ಆದರೆ ಎರಡನೆಯದು ವಶೀಕರಣ ಪ್ರಯೋಗ. ಅದಕ್ಕೆ ಅದು ಷಟ್ಕರ್ಮ 6 ಕರ್ಮಗಳು. ಅದರಲ್ಲಿ ಒಂದೊಂದು ಕರ್ಮಗಳಿಗೂ ಒಂದೊಂದು ದೇವಿಯರನ್ನು ನಾವು ಒಂದು ಮುಖ್ಯ ಸ್ಥಾನ, ಅಥವಾ ಒಂದೊಂದು ದೇವಿಯರು ಒಂದೊಂದು ವಿದ್ಯೆಗಳಿಗೆ ಅಧಿದೇವತೆಗಳಾಗಿರ್ತಾರೆ. ಅದರಲ್ಲಿ ವಶೀಕರಣಕ್ಕೆ ರತೀದೇವಿಯನ್ನು ಅಧಿದೇವತೆ ಅಂತ ಕರಿತೀವಿ. ರತಿದೇವಿ ಈ ವಿದ್ಯೆಗೆ ಅಧಿದೇವತೆ. ಯಾರು ತಾಂತ್ರಿಕ ಅಥವಾ ಯಾರು ಪಂಡಿತ ಪುರೋಹಿತ ಇರ್ತಾನೋ ಅವನು ಮೊದಲು ಈ ದೇವಿಯನ್ನು, ಆಯಾ ದೇವರುಗಳನ್ನು ಸಿದ್ಧಿಸ್ಕೊಂಡು ಆಯಾ ಪ್ರಯೋಗಗಳನ್ನು ನಡೆಸ್ತಾರೆ. ವಶೀಕರಣ ಅಂತ ತುಂಬ ಜನ ಅನ್ಕೊಳ್ಳೋದು ಏನಂದ್ರೆ, ಒರಿಜಿನಲ್ ಫ್ಯಾಕ್ಟ್ ಏನಂತಂದರೆ, ವಶೀಕರಣ ಅಂತಂದು ಯಾರ ಮೇಲೆ ಹೇಗೆ ಬೇಕೋ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ವಶೀಕರಣ ಅನ್ನೋದಕ್ಕೆ ಇಷ್ಟೇ ಆದ ನಿಯಮಗಳು, ಇಷ್ಟೇ ಆದ ಕಟ್ಟಾಚಾರಗಳು ಅಂತ ಬರುತ್ತೆ. ಅದರಲ್ಲಿ ವಶೀಕರಣ ಅಂದರೆ 2 ಜೀವಗಳ ನಡುವೆ ಸ್ನೇಹ ಸಂಬಂಧವನ್ನು ಏರ್ಪಡಿಸುವಂಥದ್ದನ್ನು ವಶೀಕರಣ ಅಂತೇಳಿ ಕರಿತೀವಿ. ಅಂದರೆ ನೋಡಿ, ವಶೀಕರಣ ಈಗ ಒಂದು ಪ್ರಾಣಿಯ ಮೇಲೂ ಮಾಡ್ಬೋದು. ಅದಕ್ಕೆ ನಾವು ಪಶುವಶ ಅಂತ ಕರಿತೀವಿ. ಪಶುವಶ, ದೈವವಶ, ಭೂತವಶ, ಪ್ರೇತವಶ, ವ್ಯಾಘ್ರವಶ, ಧನವಶ, ಧಾನ್ಯವಶ, ಹೀಗೆ ಸ್ತ್ರೀವಶ, ಪುರುಷವಶ, ಎಲ್ಲದರಲ್ಲೂ ಮಾಡ್ಬೋದು. ವಶೀಕರಣ ಅಂದರೆ ಯಾವ ಜೀವಿಯ ಮತ್ತು ನಮ್ಮ ಮಧ್ಯೆ ಒಂದು ಸ್ನೇಹ ಸಂಬಂಧವನ್ನು ಏರ್ಪಡಿಸುವ ಹಾಗೆ ಮಾಡುವಂಥದ್ದನ್ನು ನಾವು ವಶೀಕರಣ ಅಂತೇಳಿ ಅದಕ್ಕೆ ಟ್ಯಾಗ್ಲೈನನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನೋಡಿ, ವಶೀಕರಣವನ್ನು ಸಿಂಪ್ಲಿಫೈ ಆಗಿ ಯಾವೊಬ್ಬರು ಗಂಡ ಹೆಂಡತಿ ದೂರ ಆಗಿರ್ತಾರೆ, ಆ ಇಬ್ಬರು ಗಂಡ ಹೆಂಡತಿ ಕೋರ್ಟ್ ತನಕ ಕೇಸ್, ಅಂಥ ಕೇಸಸ್ಗಳು ತುಂಬ ನೋಡಿದ್ದೀವಿ ನಾವು. ಕೋರ್ಟ್ ತನಕ ಹೋಗಿರುತ್ತೆ. ಆ ಥರ ಕೇಸಸ್ನ ಕ್ಲಿಯರ್ ಮಾಡಲಿಕ್ಕೆ ಇಬ್ಬರು ಗಂಡ ಹೆಂಡತಿ ನಡುವೆ ಒಳ್ಳೆ ಸ್ನೇಹ ಸಂಬಂಧವನ್ನು ಏರ್ಪಡಿಸ್ಲಿಕ್ಕೆ, ಎಷ್ಟೋ ಜಾತಕಗಳು ಮಿಸ್ ಮ್ಯಾಚ್ ಆಗಿರುತ್ತೆ. ಸಾಮಾನ್ಯ ಲವ್ ಮ್ಯಾರೇಜ್ ಆದಾಗ ಮೋಸ್ಟ್ ಆಫ್ ಆಲ್ ಆ ಒಂದು ಮ್ಯಾರೇಜ್ಗಳು, ಆ ಸಂಬಂಧಗಳು ಬಿಟ್ಟು ಹೋಗಿರ್ತವೆ. ಯಾಕೆ ಅಂದರೆ ಕೆಲವು ಜಾತಕಗಳು ಹೊಂದಾಣಿಕೆ ಆಗಿರೋದಿಲ್ಲ. ಜಾತಕಗಳು ಹೊಂದಾಣಿಕೆ ಆಗಿಲ್ದಿರೋ ಕಾರಣದಿಂದಾಗಿ ಆ ಮದುವೆ ಅಥವಾ ಆ ಸಂಬಂಧ ಅನ್ನುವಂಥದ್ರಲ್ಲಿ ಒಂದು ಬಿರುಕು ಏರ್ಪಟ್ಟಿರುತ್ತೆ. ಆ ಬಿರುಕನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಆ 2 ಜೀವಗಳ ನಡುವೆ ಸ್ನೇಹ ಸಂಬಂಧವನ್ನು, ಒಳ್ಳೆ ರೀತಿಯ ಸಂಬಂಧವನ್ನು ಏರ್ಪಡಿಸ್ಲಿಕ್ಕೋಸ್ಕರವಾಗಿ ಈ ವಶೀಕರಣ ಅಥವಾ ವಶ್ಯತಂತ್ರವನ್ನು ಬಳಸ್ತೀವಿ. ಇದನ್ನು ಯಾವುದ್ರ ಮೇಲೆ ಬೇಕಾದ್ರೂ ಮಾಡ್ಬೋದು. ಈಗಲೂ ಬೇರೆ ಬೇರೆ ರೀತಿಯಾದ ಆಚರಣೆಗೋಸ್ಕರವಾಗಿ ಅದನ್ನು ಬಳಸ್ತಾರೆ. ಬಟ್ ದಯಮಾಡಿ ರಿಕ್ವೆಸ್ಟ್ ಏನು ಅಂತಂದರೆ, ಈ ಒಂದು ತಂತ್ರವಿದ್ಯೆ ಅನ್ನೋದನ್ನು, ಆಲ್ರೆಡಿ ತಂತ್ರವಿದ್ಯೆ ಅಥವಾ ಅಥರ್ವಣ ವೇದ, ಈ ತುಂಬ ಜನ ಹೇಳೋದು ನಿಮಗೆ ಅಥರ್ವಣ ವೇದದಲ್ಲಿ ಮಹಾಕಾಳಿ ಈ ವಶೀಕರಣ ಯಂತ್ರ ನೋಡಿ. ಈ ಅಥರ್ವಣ ವೇದದಲ್ಲಿ 20 ಕಾಂಡ, 1800 ಋಷಿಗಳು, 4500 ಮಂತ್ರಗಳು, ಅದಕ್ಕೆ 2 ಉಪನಿಷತ್ತುಗಳು ಬರ್ತವೆ. ಮಂಡೂಕ ಉಪನಿಷತ್ತು, ಕೃಷ್ಣ ಅಥರ್ವಣ ವೇದ ಅಂತ. ಈ ಇಷ್ಟು ಉಪನಿಷತ್ತಲ್ಲಿ ಇಷ್ಟರಲ್ಲಿ ಒಂದು ಯಂತ್ರವನ್ನು ಯಾರಾದರೂ ತೋರಿಸಿದ್ರೆ 20 ಕಾಂಡದಲ್ಲಿ ಸಾಧ್ಯವೇ? ಯಾವುದೇ ಅಥರ್ವಣ ವೇದ 20 ಕಾಂಡಗಳಲ್ಲಿ 4000 ಚಿಲ್ಲರೆ ಮಂತ್ರಗಳಲ್ಲಿ 1800 ಋಷಿಗಳು ಯಾವ ಯಂತ್ರವನ್ನೂ ನಿಮ್ಗೆ ಕೊಟ್ಟಿಲ್ಲ. ಹಾಗೆ ಯಾವ ಯಂತ್ರವೂ ಮಂತ್ರಗಳಿದ್ದಾವೆ, ಅದಕ್ಕೆ ಬರಬೇಕಾದಂಥ ರೆಮಿಡಿಗಳಿರ್ತವೆ ಹೊರತು ಯಾವುದೂ ಈ ಥರ ಯಂತ್ರಗಳು ಇರುವುದಿಲ್ಲ. ಅದೇ ರೀತಿಯಾಗಿ ನಾನು ಹೇಳೋಕ್ಕೇನು ಇದಂತಂದರೆ, ಯಾವುದೇ ಕಾರಣಕ್ಕೂ ಈ ಒಂದು ಅಘೋರ ವಿದ್ಯೆಯನ್ನು ಅಥವಾ ತಂತ್ರವಿದ್ಯೆಯನ್ನು ಕೆಟ್ಟದಕ್ಕೆ ಬಳಸಬೇಡಿ. ಈ ವಶೀಕರಣ ಅನ್ನುವಂತಹ ಹೆಸರನ್ನು ಹೇಳಿ ಜನರಿಗೆ ತಪ್ಪು ದಾರಿಯನ್ನು ತೋರಿಸ್ಬೇಡಿ. ಗುರುವಾದವನು ಯಾವತ್ತೂ ಯಾರಿಗೂ ತಪ್ಪು ದಾರಿಯನ್ನು ತುಳಿಸಬಾರ್ದು. ಹಾಗಾಗಿ ಈ ವಶೀಕರಣ ಅನ್ನುವಂಥದ್ದು 2 ಜೀವಗಳ ನಡುವೆ ಅಥವಾ 2 ಜೀವಿಗಳ ನಡುವೆ ಒಂದು ಸ್ನೇಹ ಸಂಬಂಧವನ್ನು ಏರ್ಪಡಿಸಲಿಕ್ಕೆ ಬಳಸಬೇಕೇ ಹೊರತು ಅನ್ಯತಾ ಭಾವಿಸಿ, ಅನ್ಯತಾ ವ್ಯಾಮೋಹದಿಂದ, ಒಂದು ಆಸೆಯಿಂದ ಇದನ್ನು ಬಳಸಬಾರ್ದು. ಅವತ್ತು ಸಕ್ಸಸ್ ಆಗಲಿಲ್ಲ. ಅದು ಮೋಸ್ಟ್ ಆಫ್ ಆಲ್ ಫೇಲ್ಯೂರ್ ಯಾವಾಗ ಬರುತ್ತೆ ಅಂತಂದರೆ, ಈ ಒಳ್ಳೆಯ ಪ್ರೀಷಿಯಸ್ ವಿದ್ಯೆಯನ್ನು ಆ ಧರ್ಮಕ್ಕೆ ಬಳಸಿದಾಗ ಅದು ಕೆಲಸ ಮಾಡೋದಿಲ್ಲ. ಅದೇ ರೀತಿಯಾಗಿ ವಶೀಕರಣವೂ ಸಹ 2 ಜೀವಗಳ ನಡುವೆ ಒಳ್ಳೆಯ ಸ್ನೇಹ ಸಂಬಂಧವನ್ನು, ಒಳ್ಳೆಯ ಅಭಿಪ್ರಾಯಗಳನ್ನು ಏರ್ಪಡಿಸಲಿಕ್ಕೆ, ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ನಾವು ಸರ್ವಜನ ವಶವನ್ನು ಮಾಡಿದಾಗ ಬರುವಂಥ ಎಲ್ಲ ಕ್ಲೈಂಟ್ಸ್ಗಳೇನಿರ್ತಾರೋ ಅವರು ಇವ್ರ ಜೊತೆ ಸ್ನೇಹ ಸಂಬಂಧದಿಂದ ಮಾತಾಡಿ ವ್ಯಾಪಾರವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಸರ್ವಜನ ವಶ ಮಾಡ್ಬೋದು. ಅದೇ ರೀತಿಯಾಗಿ ಯಾರೋ ಒಬ್ಬಳು ಮೋಸ ಮಾಡಿರ್ತಾರೆ, ನಮಗೆ ಸಮಸ್ಯೆ ಮಾಡಿರ್ತಾರೆ, ಅಂಥವ್ರ ಜೊತೆ ನಮ್ಮ ಶತ್ರುಗಳಿದ್ದಾಗ ಅವರ ಜೊತೆ ಶತ್ರುವಶವನ್ನು ಪ್ರಯೋಗ ಮಾಡೋದ್ರಿಂದ ಶತ್ರುಗಳೂ ಸಹ ನಮ್ಮ ಜೊತೆ ಮಿತ್ರರಾಗ್ತಾರೆ. ಈ ಥರ ಒಳ್ಳೆಯ ಉದ್ದೇಶಕ್ಕೆ ಬಳಸಬೇಕು. ವಶೀಕರಣ ಮಾಡೋದು ಸುಲಭ ಏನಲ್ಲ. ಅರ್ಧ ಗಂಟೆ 1 ಗಂಟೆಗೆ ಆಗೋ ಕೆಲಸ ಏನಲ್ಲ ಇದು. ಆ ಅರ್ಧ ಗಂಟೆ 1 ಗಂಟೆ ಆಗೋ ಕೆಲಸ ಯಾವುದೂ ಇಲ್ಲ. ಎಂಥ ದೊಡ್ಡ ಮಾಂತ್ರಿಕನಿಗೂ ಸಾಧ್ಯ ಇಲ್ಲ, ಅಥವಾ ದೊಡ್ಡ ಪಂಡಿತನಿಗೂ ಸಾಧ್ಯ ಇಲ್ಲ. ಸೊ ಈ ಎರಡನ್ನ, ಈ ವಶೀಕರಣವನ್ನು ಮಾಡಲಿಕ್ಕೆ ಅದರದೇ ಆದ ಟೈಮ್ ಲಿಮಿಟ್ಸ್ ಇರುತ್ತೆ. ನಾವಲ್ಲಿ ಮೂಲ ವಸ್ತುಗಳು ಅಂತ ಕರಿತೀವಿ, ಆ ವಸ್ತುಗಳು ಬೇಕಾಗುತ್ತೆ. ಅದನ್ನು 48 ದಿನ ಪರ್ಯಂತವಾಗೋ ಅಥವಾ 24 ದಿನವೋ
ಅದನ್ನು ಮಂಡಲದಲ್ಲಿ ಒಂದು ಮಂಡಲ ರಚನೆ ಮಾಡಿ ಆ ಒಂದು ಟೈಮಿಂಗ್ ಸ್ಲಾಟಲ್ಲೇ ಅದನ್ನು ಮುಗಿಸ್ತಾ ಆ ಒಂದು ಪ್ರಯೋಗವನ್ನು ಸಾಧಿಸಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮೊದಲು ರತಿ ದೇವಿಯನ್ನು ಆರಾಧನೆ ಮಾಡಿ ಅದನ್ನು ಸಿದ್ಧಿ ಮಾಡಿದವನಿಗೆ ಮಾತ್ರ ಸಾಧ್ಯ ಹೊರತು ಯಾರು ಬೇಕು ಅವರು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗದಿರೋ ಮಾತು. ಹಾಗಾಗಿ ವೀಕ್ಷಕರು ಯಾವತ್ತೂ ನಂಬಿ ಯಾವುದೋ ಆಸೆಯಿಂದ ಯಾವುದೋ ವ್ಯಾಮೋಹದಿಂದ ಮೋಸ ಹೋಗಬೇಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಅದೇ ರೀತಿಯಾಗಿ ನಮ್ಮ ಕಲಿತವರು ಸಹ ಯಾವುದೇ ಒಂದು ಈ ಒಂದು ಮಹತ್ತರವಾದ ಒಂದು ವಿದ್ಯೆಯನ್ನು ಕೆಟ್ಟದಕ್ಕೆ ಒಂದು ಆಸೆ ಆಮಿಷಗಳಿಗೆ ಬಲಿ ಮಾಡಬೇಡಿ ಅನ್ನೋದು. ಯಾಕಂದರೆ ವಿದ್ಯೆ ಅನ್ನೋದು ತಾಯಿ ಇದ್ದ ಹಾಗೆ. ತಾಯಿಯನ್ನು ನಾವು ಯಾವತ್ತೂ ಕೆಟ್ಟದಾಗಿ ಬಳಸೋದಿಲ್ಲ, ಮಾಡೋದಿಲ್ಲ. ವಿದ್ಯೆಯನ್ನು ಸಹ ಕೆಟ್ಟದಾಗಿ ಬಳಸಬಾರ್ದು, ಮಾಡಬಾರ್ದು.